ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು 2025ರಲ್ಲಿ ಮೊದಲನೇ T20 ಸರಣಿಯನ್ನಾದರೆ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು. ಅದು ಇಂಗ್ಲೆಂಡ್ ವಿರುದ್ಧ. ಇನ್ನು ಸರಣಿ ಗೆದ್ದುಕೊಂಡ ನಂತರ ಸ್ವಲ್ಪ ಕಾಂಟ್ರವರ್ಸಿ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ ನಿನ್ನೆ ಬಂದ್ಬಿಟ್ಟು ಶಿವಮ್ ದುಬೆಗೆ ಹೆಲ್ಮೆಟ್ಗೆ ಬಾಲು ತಾಕಿರುವ ಕಾರಣದಿಂದಾಗಿ ಇಂಜುರಿ ಆಗಿದ್ರು ಅಂತಲೇ ಹೇಳ್ಬೋದು. ಇವರು ಶಿವಮ್ ದುಬೆ ಅವರು ಅವರ ಸಬ್ಸ್ಟ್ಯೂಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಶಿವಮ್ ದುಬೆ ಸಬ್ಸ್ಟ್ಯೂಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಹರ್ಷಿತ್ ರಾಣಾ ಅವರು ಬರ್ತಾರೆ ಅಂತಲೇ ಹೇಳ್ಬೋದು. ಆವಾಗ ಒಂದು ಕಾಂಟ್ರವರ್ಸ್ ಆದರೆ ಶುರುವಾಗಿದೆ. ಇನ್ನು ಇದರ ಬಗ್ಗೆ ಬಂದ್ಬಿಟ್ಟು ಸ್ಪಷ್ಟನೆ ಏನು ಕೊಟ್ಟಿದ್ದಾರೆ ಮಾರ್ನೆ ಮಾರ್ಕಲ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಟೀಮ್ ಇಂಡಿಯಾದ ಯುವ ವೇಗಿ ಹರ್ಷಿತ್ ರಾಣಾ 4ನೇ T20 ಪಂದ್ಯದಲ್ಲಿನ ಕನ್ಸೆಕ್ಷನ್ ಸಬ್ಸ್ಟ್ಯೂಟ್ ಆಗಿ ಆಡುವ ಮೂಲಕ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಪಾದಾರ್ಪಣೆ ಆದರೆ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಅವರು ಆಡಿರುವುದು ಹೆಚ್ಚು ವಿವಾದಕ್ಕೀಡಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಂಗ್ಲೆಂಡ್ನ ನಾಯಕ ಜಾಸ್ ಬಟ್ಲರ್ ಸೇರಿದಂತೆ ಮಾಜಿ ಕ್ರಿಕೆಟಿಗರು ಹರ್ಷಿತ್ ರಾಣಾ ನಿಯಮಗಳಿಗೆ ವಿರುದ್ಧವಾಗಿ ಆಡುತ್ತಿದ್ದಾರೆ ಎಂದು ಟೀಕೆ ಆದರೆ ಮಾಡಿದ್ದಾರೆ. 5 T20 ಸರಣಿಯ ಅಂಗವಾಗಿ ನಿನ್ನೆ ಶುಕ್ರವಾರ ಪುಣೆಯಲ್ಲಿ ನಡೆದ 4ನೇ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾ 15 ರನ್ಗಳಿಂದ ಜಯಿಸಿತು ಅಂತಲೇ ಹೇಳ್ಬೋದು. ಇನ್ನು ಈ ಗೆಲುವಿನೊಂದಿಗೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಸರಣಿಯನ್ನು 3.1 ಅಂತರದಿಂದ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ. ಇನ್ನು ಹರ್ಷಿತ್ ರಾಣಾ ಆಯ್ಕೆಯ ವಿರುದ್ಧ ಪ್ರಶ್ನೆ ಆದರೆ ಮೂಡಿದೆ ಅಂತಲೇ ಹೇಳ್ಬೋದು. ಅದೇನಂತಂದರೆ ಪುಣೆಯಲ್ಲಿ ನಡೆದ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಕನ್ಸೆಕ್ಷನ್ ಬದಲೇ ಆಟಗಾರನಾಗಿ ಚೊಚ್ಚಲ T20 ಪಂದ್ಯವನ್ನಾಡಿ ಪಂದ್ಯ ಶ್ರೇಷ್ಠ ಪ್ರದರ್ಶನ ಕೂಡ ಪಡೆದುಕೊಂಡರು. 3 ನಿರ್ಣಾಯಕ ವಿಕೆಟ್ಗಳನ್ನು ಕಬಳಿಸಿ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಶಿವಮ್ ದುಬೆ ಅವರನ್ನು ಕನ್ಸೆಕ್ಷನ್ ಗಾಯಕ್ಕೆ ಒಳಗಾಗಿದ್ದರು ಮತ್ತು ಹಾಗಾಗಿ ಶಿವಮ್ ದುಬೆ ಬದಲಾಗಿ ಹರ್ಷಿತ್ ರಾಣಾ ಸಬ್ಸ್ಟ್ಯೂಟ್ ಪ್ಲೇಯರ್ ಆಗಿ ತಂಡದಲ್ಲಿ ಸೇರಿಕೊಂಡರು. ಇನ್ನು ಆಲ್ರೌಂಡರ್ ಬದಲಿಗೆ ಸ್ಪೆಷಲಿಸ್ಟ್ ವೇಗಿ ಹೇಗೆ ಆಡಿದರು ಎಂಬುದು ಪ್ರಶ್ನೆಯಾಗಿದೆ ಅಂತಲೇ ಹೇಳ್ಬೋದು. ಇದೀಗ ಈ ಪ್ರಶ್ನೆಗಳಿಗೆ ಬೌಲಿಂಗ್ ಕೋಚ್ ಆದಂಥ ಮಾರ್ನೆ ಮಾರ್ಕಲ್ ಅವರು ಉತ್ತರ ಆದರೆ ನೀಡಿದ್ದಾರೆ. ದುಬೆ ತಲೆಗೆ ಪೆಟ್ಟು ಬಿದ್ದಿದ್ದರಿಂದಲೇ ತಲೆನೋವಿನ ಲಕ್ಷಣಗಳು ಕಾಣಿಸಿಕೊಂಡಿದ್ದರಿಂದ ಕನ್ಸೆಕ್ಷನ್ ಬದಲಿ ಆಟಗಾರನಾಗಿ ಬದಲಾಯಿಸಲಾಗಿತ್ತು. ಮ್ಯಾಚ್ ರೆಫ್ರಿ ಅನುಮತಿ ಮೇರೆಗೆ ಹರ್ಷಿತ್ ರಾಣಾ ಅವರನ್ನು ಕಣಕ್ಕೆ ಇಳಿಸಲಾಗಿದೆ ಎಂದು ಅವರು ಸ್ಪಷ್ಟನಾದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ವೇಳೆ ಶಿವಮ್ ದುಬೆ ಅವರಿಗೆ ಹೆಲ್ಮೆಟ್ಗೆ ಚೆಂಡು ಬಲವಾಗಿ ಬಡಿದಿತ್ತು. ಇದರಿಂದಾಗಿ ಇನ್ನಿಂಗ್ಸ್ ವಿರಾಮದ ವೇಳೆ ತಲೆನೋವು ಕಾಣಿಸಿಕೊಂಡಿತ್ತು ಎಂದು ದುಬೆ ಮಾಹಿತಿ ಆದರೆ ನೀಡಿದರು. ಹೀಗಾಗಿ ಅವರನ್ನು ಬದಲಾಯಿಸುವಂತೆ ಮ್ಯಾಚ್ ರೆಫ್ರಿಗೆ ಮನವಿ ಮಾಡಿದೆವು ಮತ್ತು ನಾವು ಸರಿಯಾದ ಪರ್ಯಾಯ ಹೆಸರನ್ನು ನೀಡಿದ್ದೇವೆ ಎಂದಿದ್ದಾರೆ. ಇನ್ನು ಆ ಬಳಿಕ ರೆಫ್ರಿ ನಿರ್ಧಾರ ಕೈಗೊಂಡರು. ಆ ವೇಳೆ ಹರ್ಷಿತ್ ರಾಣಾ ಊಟ ಮಾಡುತ್ತಿದ್ದರು. ತಕ್ಷಣ ತಯಾರಾಗಿ ಫೀಲ್ಡಿಂಗ್ಗೆ ಹೊರಟರು. ಅವರು ತಮ್ಮ ಅಸಾಧಾರಣ ಬೌಲಿಂಗ್ ಮೂಲಕ ತಂಡದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತು ಯಾರನ್ನು ಆಡಿಸುವ ಅಧಿಕಾರ ಯಾರಿಗೂ ಇಲ್ಲ. ಹೆಸರು ಕೊಡುವುದು ನಮ್ಮ ಕೆಲಸ ಮತ್ತು ಮ್ಯಾಚ್ ರೆಫ್ರಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಮತ್ತು ರೆಫ್ರಿಯಿಂದ ಅನುಮತಿ ಪಡೆದ ನಂತರವೇ ಹರ್ಷಿತ್ ರಾಣಾ ಅವರನ್ನು ಕಣಕ್ಕೆ ಇಳಿಸಿದ್ದೇವೆ ಎಂದು ಮಾರ್ನೆ ಮಾರ್ಕಲ್ ಅವರಾದರೆ ಸ್ಪಷ್ಟನಾದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇಂಗ್ಲೆಂಡ್ ಕ್ಯಾಪ್ಟನ್ ಬಂದ್ಬಿಟ್ಟು ಬಟ್ಲರ್ ಅವರು ಬೇಸರಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಹರ್ಷಿತ್ ರಾಣಾ ಶಿವಮ್ ದುಬೆಗೆ ಸರಿಸಾಟಿಯಲ್ಲ ಎಂಬುದು ಇಂಗ್ಲೆಂಡ್ನ ನಾಯಕ ಜಾಸ್ ಬಟ್ಲರ್ ವಾದ ಅಂತಲೇ ಹೇಳ್ಬೋದು. ಇನ್ನು ಈ ವಿಷಯವನ್ನು ಮ್ಯಾಚ್ ರೆಫ್ರಿಯೊಂದಿಗೆ ಮಾತನಾಡುತ್ತೇವೆ. ಕನಿಷ್ಠ ನಮಗೆ ಮಾಹಿತಿಯನ್ನು ನೀಡದೆ ಸಬ್ಸ್ಟ್ಯೂಟರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಜಾಸ್ ಬಟ್ಲರ್ ಅವರು ತಮ್ಮ ಬೇಸರವನ್ನು ವ್ಯಕ್ತ ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ನಿಯಮಗಳ ಪ್ರಕಾರ ಕನ್ಸೆಕ್ಷನ್ ಬದಲಿ ಆಟಗಾರನ ಅಂತಿಮ ನಿರ್ಧಾರವು ಮ್ಯಾಚ್ ರೆಫ್ರಿ ವರದಿಯಾಗಿದೆ ಮತ್ತು ಈ ನಿರ್ಧಾರವನ್ನು ಪ್ರಶ್ನಿಸುವ ಹಕ್ಕು ಎದುರಾಳಿ ತಂಡಕ್ಕೂ ಇಲ್ಲ ಮತ್ತು ಎದುರಾಳಿ ತಂಡದ ನಾಯಕನಿಗೂ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.